ಮಾಡೋಣ. ಜಾಯಿನ್ ಆಗಲಿ ಎಲ್ಲರೂ. ಒಂದು 2 ಮಿನಿಟ್ಸ್ ವೇಟ್ ಮಾಡೋಣ. ಓಕೆ, ಒಂದು 2 ಮಿನಿಟ್ಸ್. ಓಕೆ, ಯಾರೆಲ್ಲ ಜಾಯಿನ್ ಆಗ್ತೀರಿ ಒಂದು ಸ್ವಲ್ಪ ಇದನ್ನು ಮಾಡಿಬಿಡಿ. ಓಕೆ, ತಮ್ಮ ಕೊಟ್ಬಿಡಿ. ಓಕೆ, ಕ್ಲಾಸನ್ನು ಸ್ಟಾರ್ಟ್ ಮಾಡಿಬಿಡೋಣ. ದಿಸ್ ಇಸ್ ಅ ಟುಡೇ. ಇದು ಕ್ವಶನ್ ಪೇಪರು ಲಾಸ್ಟ್ ಮಿನಿಟಲ್ಲಿ ರಿವಿಷನ್ ಮಾಡ್ಕೊಳ್ಳುವಂಥದ್ದು. ಸಿ ನೋಡಿ, ದಿಸ್ ಇಸ್ ಅ ಕ್ವಶನ್ ಟುಡೇ. ಓಕೆ, ಟುಡೇ ಸ್ವಲ್ಪ ಗ್ರಾಮರ್ ಸೆಕ್ಷನ್ನು. ನೋಡಿ, ಸ್ವಲ್ಪ ಗ್ರಾಮರ್ ಸೆಕ್ಷನ್ನು ತುಂಬ ಚೆನ್ನಾಗಿದೆ. ಈ ಥರ ಪಿಕ್ಚರ್ಸ್ ಎಲ್ಲ ಸಾರಿ. ಓಕೆ, ಫಸ್ಟ್ ಕ್ವಶನ್ ಏನಿದೆ ನೋಡ್ಕೊಳ್ಳಿ. 4 alternatives are given for each of the following questions. So first one, choose the appropriate question type for the following statement. ಯಾಕಂದರೆ 16 ಮಾರ್ಕ್ಸಿಗೆ ಗ್ರಾಮರ್ ಇರೋದ್ರಿಂದ ಇದು ವೆರಿ ವೆರಿ ಇಂಪಾರ್ಟೆಂಟು. ಫಸ್ಟ್ ಕ್ವಶನು ಇಲ್ಲಿದೆ. ಓಕೆ, ಫಸ್ಟ್ ಕ್ವಶನಿಗೆ ಆನ್ಸರನ್ನು ಮಾಡಿ. ಏನು ಟ್ಯಾಗ್ ಕ್ವಶನು, ನಾ ಹೇಳ್ದಂಗೆ ಟ್ಯಾಗ್ ಕ್ವಶನು ಕಂಪಲ್ಸರಿ 1 ಮಾರ್ಕ್ಸಿಗೆ ಇದ್ದೇ ಇರುತ್ತೆ. ಚೂಸ್ ದ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಸಾರಿ, ನಂದು ಮ್ಯೂಟ್ ಆಗಿತ್ತು, ನಾನು ನೋಡಿರಲಿಲ್ಲ. ಓಕೆ, ಫಸ್ಟ್ ಕ್ವಶನಿಗೆ ಆನ್ಸರನ್ನು ಹೇಳಿ. ಕ್ವಶನ್ ಏನಿದೆ ನೋಡ್ಕೊಳ್ಳಿ. ವರ್ಕರ್ಸ್ ಪಾರ್ಟಿಸಿಪೇಟೆಡ್ ಇನ್ ದ ಬ್ಲಡ್ ಡೊನೇಷನ್ ಕ್ಯಾಂಪ್. ಏನು ಫಸ್ಟ್ ಕ್ವಶನ್ ಏನು? ವರ್ಕರ್ಸ್ ಪಾರ್ಟಿಸಿಪೇಟೆಡ್ ಇನ್ ದ ಬ್ಲಡ್ ಡೊನೇಷನ್ ಕ್ಯಾಂಪ್. ವಾಟ್ಸ್ ಕಮ್ಸ್ ಇನ್ ಕ್ವಶನ್ ಟ್ಯಾಗ್? ಶಿಲ್ಪ, ವಾಯ್ಸ್ ಕೇಳ್ತಾ ಇದೆಯಲ್ಲಮ್ಮ? ಓಕೆ, ಯಾವುದು ಆನ್ಸರು ಟ್ಯಾಗ್ ಕ್ವಶನಿಗೆ? ಓಕೆ, ಹಾಂ, ಸರಿ.
ಫಸ್ಟ್ ಕ್ವಶನಿಗೆ ಟ್ಯಾಗ್ ಕ್ವಶನ್ ಇದೆ ನೋಡಿ. ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಏನು ಕ್ವಶನ್ ಸ್ಟೇಟ್ಮೆಂಟ್ ಏನಿದೆ? ವರ್ಕರ್ಸ್ ಪಾರ್ಟಿಸಿಪೇಟೆಡ್ ಇನ್ ದ ಬ್ಲಡ್ ಡೊನೇಷನ್ ಕ್ಯಾಂಪ್. ಬ್ಲಡ್ ಡೊನೇಷನ್ ಕ್ಯಾಂಪ್ ಅಲ್ಲಿ ವರ್ಕರ್ಸು ಭಾಗವಹಿಸಿದ್ದಾರೆ ಅಂತ ಇದೊಂದು ಸೆಂಟೆನ್ಸ್ ಇದೆ. ಸಿ ಹೌ ಟು ರೈಟ್ ದ ಕ್ವಶನ್ ಟ್ಯಾಗ್. ಕ್ವಶನ್ ಟ್ಯಾಗ್ ಏನ್ ಬರುತ್ತೆ ಅಲ್ಲಿ? ಕಾಣಿಸ್ತಿಲ್ವಾ? ಓಕೆ, ವೇಟ್. ಸೊ ಈಗ ಫಸ್ಟ್ ಕ್ವಶನ್ ಇದೆ ನೋಡಿ, ಚೂಸ್ ದ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್. ಬೇಕಾದ್ರೆ ಕಲರ್ ಚೇಂಜ್ ಮಾಡ್ತೀನಿ, ಒಂದು ನಿಮಿಷ. ಓಕೆ, ಕ್ವಶನ್ ಇದು ಫಸ್ಟ್, ಚೂಸ್ ದ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್. ಬ್ಲ್ಯಾಕ್. ಕ್ವಶನ್ ನಂಬರ್ 1 ಇವಾಗ ಕಾಣಿಸ್ತಾ ಇದೆಯೇನಮ್ಮ? ಏನ್ ಬರುತ್ತೆ ಕ್ವಶನ್ ಟ್ಯಾಗ್? ಚೂಸ್ ದ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್. ವರ್ಕರ್ಸ್ ಪಾರ್ಟಿಸಿಪೇಟ್ ಇನ್ ದ ಬ್ಲಡ್ ಡೊನೇಷನ್ ಕ್ಯಾಂಪ್. ನೋಡಿ, ಇದು ಸೆಂಟೆನ್ಸ್ ಯಾವ್ದಿದೆ ನೋಡ್ಕೋಬೇಕು. ನೋ ಮ್ಯಾಮ್, 1 ಸೆಕೆಂಡ್ ಅಮ್ಮ, 1 ಸೆಕೆಂಡು. ಶೇರ್ ನೋಡ್ತೀನಿ, ಶೇರ್ ಮಾಡಿದ್ದೀನಿ ಅಲ್ವಾ? ಸ್ಕ್ರೀನ್ ಕಾಣಿಸ್ತಾ ಇಲ್ವಾ? ಕ್ವಶನ್ ಕಾಣಿಸ್ತಾ ಇಲ್ವಾ? ಶೇರ್ ಮಾಡಿದ್ದೀನಲ್ವಾ? ಒಂದು ಸೆಕೆಂಡ್ ಅಮ್ಮ, 1 ಸೆಕೆಂಡ್. ಇವಾಗ ನೋಡು ಶಿಲ್ಪ, ಕಾಣಿಸ್ತಾ ಇದೆಯಲ್ಲ? ಶೇರ್ ಮಾಡಿದ್ದೀನಿಪ್ಪ, ಶೇರ್ ಮಾಡಿದ್ದೀನಿ, ಡಾಕ್ಯುಮೆಂಟ್ ಶೇರ್ ಮಾಡಿದ್ದೀನಿ. ಓಕೆ, ಇವಾಗ ನೋಡಿ ನನಗೆ ಕನ್ಫರ್ಮ್ ಮಾಡಿ. ಇವಾಗ ಶೇರ್ ಮಾಡಿದ್ದೀನಿ, ನನಗೆ ಶೋ ಆಗ್ತಾ ಇದೆ ನನ್ನದು ಇದರಲ್ಲಿ. ಕಾಣಿಸ್ತಿದ್ದೀನಮ್ಮ? ಸ್ಕ್ರೀನ್ ಕಾಣಿಸ್ತಾ ಇದ್ದೀನಾ? ಕ್ವಶನ್ಸ್ ಅದೆಲ್ಲ? ಓಕೆ, ಎಸ್ ಕಾಣಿಸ್ತಾ ಇದೆ ನೋಡಿ, ಇವಾಗ ಕಾಣಿಸ್ತಾ ಇದೆ. ಓಕೆ, ಫಸ್ಟ್ ಕ್ವಶನನ್ನು ಓದ್ಕೊಳ್ಳಿ. ಇಲ್ಲ ಸಿದ್ಲಿಂಗು, ಕಾಣಿಸ್ತಾ ಇದೆ ನೋಡಪ್ಪ, ನೋಡು ಒಂದ್ಸಲ ಅಗೇನು ನೋಡು, ಲಾಗೌಟ್ ಆಗಿ ಇದನ್ನ ಬ್ಯಾಕ್ ಬಾ, ಅಗೇನ್ ಜಾಯಿನ್ ಆಗು. ಕಾಣಿಸ್ತಾ ಇದೆ. ಸರಿ, ಕ್ವಶನ್ಗೆ ಆನ್ಸರ್ ಮಾಡಿ. ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್. ವರ್ಕರ್ಸ್ ಪಾರ್ಟಿಸಿಪೇಟ್ ಇನ್ ದ ಬ್ಲಡ್ ಡೊನೇಷನ್ ಕ್ಯಾಂಪ್. ಇಲ್ಲಿದೆ ನೋಡಿ ಕ್ವಶನ್ ನಂಬರ್ 1. ಓಕೆ, ಏನ್ ಬರುತ್ತೆ ಕ್ವಶನ್ ಟ್ಯಾಗು? ವರ್ಕರ್ಸ್ ಪಾರ್ಟಿಸಿಪೇಟೆಡ್ ಇನ್ ದ ಬ್ಲಡ್ ಡೊನೇಷನ್ ಕ್ಯಾಂಪ್. ಕ್ವಶನ್ಸು ಯಾವ ಸೆಂಟೆನ್ಸ್ ಅಲ್ಲಿ ಇದೆ ಅನ್ನೋದನ್ನ ನೋಡ್ಕೋಬೇಕು. ಎಸ್, ದೆನ್ ಅದರ್ಸ್. ಓಕೆ, ಎಸ್, ಯುವರ್ ಆನ್ಸರ್ ಈಸ್ ಏನಂತ ಹೇಳ್ತೀರಾ? ವೇರ್ ಅಂಡ್ ದೇ ಅಂತ ಹೇಳ್ತಾ ಇದ್ದೀರಾ. ಸೊ ನೋಡೋಣ ನಿಮ್ಮ ಆನ್ಸರು ರೈಟ್ ಆರ್ ರಾಂಗ್ ಅಂತ ನೋಡೋಣ. ವರ್ಕರ್ಸ್ ಪಾರ್ಟಿಸಿಪೇಟ್, ಎಸ್, ಆನ್ಸರ್ ಈಸ್ ಡಿಡಂಟ್ ದೇ. ಸಿ ನೋಡ್ರಿ ಏನು ಬರ್ತದ ಆನ್ಸರು? ಡಿಡಂಟ್ ದೇ. ಆನ್ಸರು ಸಿ, ಡಿಡಂಟ್ ದೇ.
ಯಾಕಂತ ಹೇಳ್ಬೋದು, ಇಲ್ಲಿ ವರ್ಕರ್ಸ್ ಪಾರ್ಟಿಸಿಪೇಟೆಡ್ ಇನ್ ದ ಬ್ಲಡ್ ಡೊನೇಷನ್ ಕ್ಯಾಂಪ್. ಓಕೆ, ಇಲ್ಲೇನಿದೆ, ಇದು ಪಾಸ್ಟ್ ಟೆನ್ಸಲ್ಲಿದೆ. ಓಕೆ, ಪಾಸ್ಟ್ ಪಾರ್ಟಿಸಿಪೇಟೆಡ್ ಅಂತ ಇದೆ ನೋಡಿ. ಪಾರ್ಟಿಸಿಪೇಟೆಡ್ ಇದ್ದಾಗ ಡೂ, ಡಸ್, ಡಿಡ್ ಅಂತ ಬರುತ್ತಲ್ಲ, ಅದನ್ನ ಯೂಸ್ ಮಾಡ್ಕೋಬೇಕು. ವಾಸು ವೇರು ಯೂಸ್ ಮಾಡಬಾರ್ದಮ್ಮ. ವಾಸು ವೇರು ಯೂಸ್ ಮಾಡಬಾರ್ದು ಇಲ್ಲಿ. ಯಾವಾಗ ಹೆಲ್ಪಿಂಗ್ ವರ್ಬ್ ಇರಂಗಿಲ್ಲ ಅವಾಗ ಡೂ, ಡಸ್, ಡಿಡ್ ಅನ್ನ ಯೂಸ್ ಮಾಡ್ಕೋಬೇಕು. ಸೊ ಹಿಯರ್ ಏನು ಬರ್ತದಂದ್ರೆ ಡಿಡಂಟ್ ದೇ. ಆನ್ಸರ್ ಈಸ್ ಡಿಡಂಟ್ ದೇ. ಓಕೆ, ನೆಕ್ಸ್ಟ್ ಕ್ವಶನ್ ಇದೆ ನೋಡಿ. ರೀಡ್ ದ ಫಾಲೋಯಿಂಗ್ ಸೆಂಟೆನ್ಸ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್. ಸೊ ಇನ್ಫಿನಿಟಿವ್ ಅನ್ನ ನೀವು ಇಲ್ಲೇನು ಮಾಡಬೇಕು, ಚೂಸ್ ಮಾಡಬೇಕು. ಇನ್ಫಿನಿಟಿವ್ ಅನ್ನೋದನ್ನ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ. ಸೊ ಸೆಂಟೆನ್ಸ್ ಏನು, ವಿ ವೇರ್ ಗ್ಯಾದರ್ಡ್ ಅಟ್ ದ ಪ್ಲೇ ಗ್ರೌಂಡ್ ಟು ರಿಸೀವ್ ದ ಚೀಫ್ ಗೆಸ್ಟ್. ಸೊ ಹಿಯರ್ ಇಸ್ ವಿಚ್ ಈಸ್ ದ ಇನ್ಫಿನಿಟಿವ್. ಈ ಸೆಂಟೆನ್ಸ್ ಇದೆಯಲ್ಲ, ಈ ಸೆಂಟೆನ್ಸಲ್ಲಿ ಯಾವುದು ಇನ್ಫಿನಿಟಿವ್ ಅಂತ ಹೇಳಬೇಕು ನೀವು. ಓಕೆ, ಎಸ್, ಫುಲ್ ಟ್ರೈ ಮಾಡಮ್ಮ. ಯಾವುದು ಸೆಂಟೆನ್ಸು ಇನ್ಫಿನಿಟಿವ್ ಅಂತ ನಾನು ಹೇಳ್ಕೊಟ್ಟಿದ್ದೀನಿ ಲಾಸ್ಟಲ್ಲಿ. ವರ್ಬ್ ಹಿಂದ್ಗಡೆ ಟು ಬರುತ್ತೆ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ವರ್ಬ್ ಹಿಂದ್ಗಡೆ ಟು ಬರುತ್ತೆ. ಎಸ್, ರೈಟ್. ವಿ ವೇರ್ ಗ್ಯಾದರ್ಡ್ ಅಟ್ ದ ಪ್ಲೇ ಗ್ರೌಂಡ್ ಟು ರಿಸೀವ್ ದ ಚೀಫ್ ಗೆಸ್ಟ್. ಹಿಯರ್ ಇಸ್ ದ ಸೆಂಟೆನ್ಸ್. ಯು ಹ್ಯಾವ್ ಟು ಫೈಂಡ್ ದ ಇನ್ಫಿನಿಟಿವ್ ಇನ್ ದಿಸ್ ಸೆಂಟೆನ್ಸ್. Yes. Then others. Okay. Yeah. Then others. ಟ್ರೈ ಮಾಡಿ, ಎಲ್ಲರೂ ಟ್ರೈ ಮಾಡಿ. ಓಕೆ, ಯಾಕಂದರೆ ಕಮ್ಮಿಂಗ್ ಡೇ ನೀವೇ ಇಂಗ್ಲೀಷ್ ಎಕ್ಸಾಮನ್ನು ಫೇಸ್ ಮಾಡ್ತಾ ಇದ್ದೀರಾ. ಸೊ ಇಫ್ ಯುವರ್ ಆನ್ಸರ್ ಈಸ್ ರಾಂಗ್, ಡೋಂಟ್ ವರಿ. ಓಕೆ, ಜಸ್ಟ್ ಯು ಹ್ಯಾವ್ ಟು ಟ್ರೈ. ಓಕೆ, ಇನ್ ದಿಸ್ ಸೆಂಟೆನ್ಸ್ ಯಾವುದು ಇನ್ಫಿನಿಟಿವು? ಓಕೆ, ಚೆಕ್ ಮಾಡೋಣ ನಿಮ್ಮ ಆನ್ಸರ್ ರೈಟ್ ಆರ್ ರಾಂಗ್ ಅಂತ. ಓಕೆ, ಎಸ್, ಯುವರ್ ಆನ್ಸರ್ ಈಸ್ ರೈಟ್. ಏನು, ಟು ರಿಸೀವ್. ಸಿ ಇಲ್ಲಿದೆ ನೋಡಿ, ಟು ರಿಸೀವ್ ಅನ್ನೋದು ಇಲ್ಲಿದೆ ನೋಡಿ. ಈ ಥರನೇ ಕೊಟ್ಟಿರ್ತಾರೆ ಎಕ್ಸಾಮಲ್ಲಿ ನಿಮಗೆ. ಈ ಥರ ಸೆಂಟೆನ್ಸ್ ಕೊಟ್ಟಿರ್ತಾರೆ, ಇದರಲ್ಲಿ ಇನ್ಫಿನಿಟಿವ್ ಫೈಂಡ್ ಮಾಡಿ ಅಂತಾರೆ. ಅವಾಗ ನೀವು ಇನ್ಫಿನಿಟಿವ್ ಅಂದರೆ ಕ್ಲೂ ಕೊಡ್ತಾ ಇದ್ದೀನಿ ನೋಡಿ. ಟು ಎಲ್ಲಿರುತ್ತೆ ಅದನ್ನು ನೀವು ಚೂಸ್ ಮಾಡ್ಕೋಬೇಕು. ಟು ರಿಸೀವ್, ಟು ಮತ್ತು ಅದ್ರ ಮುಂದ್ಗಡೆ ವರ್ಡನ್ನು ಚೂಸ್ ಮಾಡ್ಕೊಂಡು ಬರಿಬೇಕು, ಅದು ಆನ್ಸರ್ ಆಗುತ್ತೆ. ಓಕೆ, ದಿಸ್ ಇಸ್ ಅ ಟಿಪ್ಸು. ಇದೊಂದು ಟಿಪ್ಸ್ ನೆನ್ಪಿಟ್ಕೊಳ್ಳಿ. ಓಕೆ, ನಿಮ್ಗೆ ವರ್ಬ್ ಗೊತ್ತಾಗಲಿಲ್ಲ ಮ್ಯಾಮ್ ನಮಗೆ ಸೆಂಟೆನ್ಸಲ್ಲಿ ಅಂದರೆ ಅಟ್ಲೀಸ್ಟ್ ಟು ಎಲ್ಲಿರುತ್ತೆ ಅದನ್ನು ಫೈಂಡ್ ಮಾಡಿ. ಟು ಮತ್ತು ಅದ್ರ ಮುಂದ್ಗಡೆ ವರ್ಡನ್ನು ಕೂತ್ಕೊಂಡು ಬರೆದ್ಬಿಡ್ಬೇಕು. ಓಕೆ, ದೆನ್ ನೆಕ್ಸ್ಟು ಕ್ವಶನ್ ನಂಬರ್ 3. ರೀಡ್ ದ ಗಿವನ್ ಕನ್ವರ್ಜೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ ವರ್ಡ್. ಓಕೆ, ಲ್ಯಾಂಗ್ವೇಜ್ ಫಂಕ್ಷನನ್ನು ನೀವು ಇದನ್ನು ಮಾಡಬೇಕು. ಓಕೆ, ನೋಡಿ ಟ್ರೈ ಮಾಡಿ, ಅಟ್ಲೀಸ್ಟ್ ಟ್ರೈ ಮಾಡಿ. ಟು ಕನೆಕ್ಟ್. ಸಿ ಕುಲ್ಸುಮ್, ಇಲ್ಲಿ ಟು ಕನೆಕ್ಟ್ ಇಲ್ಲಮ್ಮ. ಇಲ್ಲಿ ಏನಿದೆ, ಟು ರಿಸೀವ್ ಅಂತ ಇದೆ. ಆನ್ಸರ್ ಟು ರಿಸೀವ್ ಸೆಕೆಂಡ್ ಒನ್ನಿಗೆ. ಓಕೆ, ಥರ್ಡ್ ಒನ್ ಟ್ರೈ ಮಾಡಿ. ಓಕೆ, ನಾನು ಹೇಳ್ತೀನಿ, ಟ್ರೈ ಮಾಡಿ. ಈ ಥರನೇ ಕೊಟ್ಟಿರ್ತಾರೆ ನಿಮಗೆ. ಓಕೆ, ಹಲೋ ಸರ್, ಗುಡ್ ಮಾರ್ನಿಂಗ್, ಹೌ ಆರ್ ಯು? ವೆರಿ ಗುಡ್ ಮಾರ್ನಿಂಗ್, ಐ ಆಮ್ ಫೈನ್. ವುಡ್ ಯು ಪ್ಲೀಸ್ ಪ್ರೊವೈಡ್ ಮಿ ದ ಡೀಟೇಲ್ ಆಫ್ ಗ್ರಾಫಿಕಲ್ ಫ್ಯೂಚರ್ಸ್ ಆಫ್ ಇಂಡಿಯಾ ಅಂತ ಕೇಳ್ತಾರೆ. ಸೊ ಹಿಯರ್ ಇಸ್ ಅ ಸೆಂಟೆನ್ಸು, ಅಂಡರ್ಲೈನ್ ವರ್ಡು ಇದು ಅನ್ಕೋತೀನಿ. ಓಕೆ, ಇದು ಸ್ವಲ್ಪ ಪ್ರಿಂಟ್ ಇದಾಗಿದೆ, ಇದು ಅನ್ಕೋತೀನಿ. ಓಕೆ, ಅಂಡರ್ಲೈನ್ ವರ್ಡು ಇದು. ಸೊ ಅದನ್ನು ನೀವು ಯೂಸ್ ಮಾಡ್ಕೊಂಡು ಯಾವ ಥರ ಆನ್ಸರ್ ಮಾಡ್ತೀರಾ ಟ್ರೈ ಮಾಡಿ. ನಾನು ಆನ್ಸರ್ ಹೇಳ್ತೀನಿ ಆಮೇಲೆ. ಓಕೆ, ಮೇ ಬಿ ಇದು ಡಿಫಿಕಲ್ಟ್ ಆಗುತ್ತೆ. ಸಿ ಆನ್ಸರ್ ನಾನೇ ಶೋ ಮಾಡಿಬಿಡ್ತೀನಿ ನೋಡಿ. ಆನ್ಸರ್ ಏನು ಬರುತ್ತೆ, ಮೇಕಿಂಗ್ ರಿಕ್ವೆಸ್ಟ್. ಅಲ್ಲೇ ವುಡ್ ಯು ಪ್ಲೀಸ್ ಅಂತ ಕೇಳ್ತಾರಲ್ವ, ಅಲ್ಲಿ ವುಡ್ ಯು ಪ್ಲೀಸ್ ಅಂದಾಗ ಅಲ್ಲಿ ಏನು ಬರುತ್ತೆ ಅಂದರೆ ಆನ್ಸರು ಮೇಕಿಂಗ್ ರಿಕ್ವೆಸ್ಟ್. ಇದೇ ಹೇಳಿದ್ನಲ್ಲ ನಾನು, ಇದೇ ಅಂಡರ್ಲೈನ್ ವರ್ಡ್. ವುಡ್ ಯು ಪ್ಲೀಸ್ ಅಂದರೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ಓಕೆ, ಸೇಮ್ ಇದು ಅದೇ ಥರ ಇದೆ. ಇಫ್ ಕ್ಲಾಸ್ ಏನು ಬರುತ್ತೆ ಇಲ್ಲಿ?
ಓಕೆ, ನಿಮ್ಗೆ ಆಪ್ಷನ್ ಕೊಟ್ಟಿದ್ರೆ ಆಗ್ಬೋದಾಗಿತ್ತು. ಸಿ, ಫಿಫ್ತ್ ಒನ್ ನೋಡ್ಕೊಳ್ಳೋಣ. ಫಿಫ್ತ್ ಒನ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ ಹ್ಯಾಸ್ ಒನ್ ಸಿಲಾಬಲ್? ಎಸ್, which one of the following words has one syllable? ಇಲ್ಲಿ ಬರ್ಡ್, ಪೇಂಟಿಂಗ್, ವಿಸಿಟ್, ಎಕ್ಸಾಮೈನ್. ಓಕೆ, 4 ವರ್ಡ್ಸ್ ಇದಾವೆ. ಇದರೊಳಗೆ ಒನ್ ಸಿಲಾಬಲ್ ಯಾವುದು ಅನ್ನೋದನ್ನ ಥಿಂಕ್ ಮಾಡಿ ಹೇಳಿ. ಓಕೆ, ದೆನ್ ಅದರ್ಸ್. ಓಕೆ, ಗುಡ್ ಗುಡ್ ಗುಡ್. ಬರ್ಡ್, ಬರ್ಡ್ ಅನ್ನೋದು ಏನಂದ್ರೆ ಒನ್ ಸಿಲಾಬಲ್. ಸೊ ವಿಸಿಟ್ ಅನ್ನೋದು, ಇದು ವಿಸಿಟ್ ಅನ್ನೋದು, ವಿಸಿಟ್, ಇದು ಯಾವ ಸಿಲಾಬಲ್? ವಿಸಿಟ್ ಅನ್ನೋದು. ಗುಡ್ ಗುಡ್. ವಿಸಿಟ್ ಅನ್ನೋದು 2 ಸಿಲಾಬಲ್. ಈ ಥರ ನಾವು ಏನು ಮಾಡಬೇಕು, ಆಪ್ಷನನ್ನು ಅನಲೈಸಿಸ್ ಮಾಡಬೇಕು, ಅಂದಾಗ ನಮ್ಗೆ ಆನ್ಸರ್ ಪರ್ಫೆಕ್ಟ್ ಆಗುತ್ತೆ. ಓಕೆ, ದೆನ್ ನೆಕ್ಸ್ಟ್ ಕ್ವಶನ್ನು, 6th, ಕಂಬೈನ್ ವರ್ಡ್ಸ್. ಇದನ್ನು ಸಹ ನೋಡಿ, ಸೊ ಮತ್ತು ದ್ಯಾಟನ್ನು ಈ ಸೆಂಟೆನ್ಸಲ್ಲಿ ನೀವೇನು ಮಾಡಬೇಕು, ಆ್ಯಡ್ ಮಾಡಿ ಕಂಬೈನ್ ಮಾಡಬೇಕು. ಓಕೆ, ಮಾಡಿ. ದ ಸಮ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ, ಐ ಕ್ಯಾನಾಟ್ ಸಾಲ್ವ್ ದಿಸ್. ಹಿಯರ್ ಇಸ್ ಅ question. So you have to add the so and that in the sentence. ನೀವೇನು ಮಾಡಬೇಕು, ಸೊ ಮತ್ತು ದ್ಯಾಟನ್ನು ಇಲ್ಲಿ ಸೆಂಟೆನ್ಸಲ್ಲಿ ಆ್ಯಡ್ ಮಾಡಿಕೊಂಡು ಯು ಹ್ಯಾವ್ ಟು ಕ್ರಿಯೇಟ್ ಯುವರ್ ಓನ್ ವರ್ಡ್ಸ್. ಲಾಸ್ಟ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ ಸೊ ಮತ್ತು ದಾಟ್. ಇಟ್ಸ್ ವೆರಿ ಈಸಿ. ಇದು 1 ಮಾರ್ಕ್ ಕ್ವಶನ್ಸ್ ಇರೋದ್ರಿಂದ ಅವನ್ನೆಲ್ಲ ನೆಗ್ಲೆಕ್ಟ್ ಮಾಡಬಾರ್ದು. ಓಕೆ, ದ ಸಮ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ. ಸೊ ನಿಮಗೆ ಸೆಂಟೆನ್ಸ್ ಮಾಡೋಕೆ ಈಸಿ ಅಲ್ಲ ಅಂದರೆ ಸೊ ಎಲ್ಲಿ ಯೂಸ್ ಮಾಡ್ತೀವಿ ಅದನ್ನೇನಾದರೂ ಹೇಳಿ. ಎಸ್, ಮೇ ಬಿ ಡಿಫಿಕಲ್ಟ್ ಆಗ್ಬೋದು. ಆನ್ಸರನ್ನು ಶೋ ಮಾಡಿಬಿಡ್ತೀನಿ ನೋಡಿ ಎಲ್ಲಿ ಬರುತ್ತೆ ಅಂತ. ನೋಡಿ ಇಲ್ಲಿದೆ ನೋಡಿ ಆನ್ಸರ್. ಏನು, ದಿಸ್ ಈಸ್ ಅ ಆನ್ಸರ್. ದ ಸಮ್ ಈಸ್ ಸೋ ಡಿಫಿಕಲ್ಟ್ ದ್ಯಾಟ್ ಐ ಕ್ಯಾನ್ ನಾಟ್ ಸಾಲ್ವ್ ಇಟ್. ಎಸ್ ಎಸ್, ದಿಸ್ ಸಮ್ ಈಸ್ ಸೋ ಡಿಫಿಕಲ್ಟ್. ಎಲ್ಲಿ ಅಂದರೆ ಇಲ್ಲಿ ವೆರಿ ಇದ್ದಲ್ಲಿ ಏನು ಮಾಡಬೇಕು, ರಿಮೂವ್ ಮಾಡಿ, ಇದನ್ನು ವೆರಿಯನ್ನು ರಿಮೂವ್ ಮಾಡಿ ಇಲ್ಲಿ ಏನು ಮಾಡಬೇಕಂದ್ರೆ ನೀವು ಸೋ ಹಾಕಬೇಕು. ಓಕೆ, ದೆನ್ ದ್ಯಾಟನ್ನು ಇಲ್ಲಿ ಕಂಜಕ್ಷನ್ ಥರ ಆ್ಯಡ್ ಮಾಡಬೇಕು, ದ್ಯಾಟ್ ಅಂತ ಅನ್ನೋದನ್ನು. ಸೊ ದ ಸಮ್ ಈಸ್ ಸೋ ಡಿಫಿಕಲ್ಟ್ ದ್ಯಾಟ್ ಐ ಕ್ಯಾನ್ ನಾಟ್ ಸಾಲ್ವ್ ಇಟ್. ಓಕೆ, ನೆಕ್ಸ್ಟ್ ಏನಿದೆ ನೋಡಿ, fill in the blank using the correct article. Fill in the blank using the correct article. Who is dash toughest batsman in the Indian cricket team? This is a sentence. You have to add the correct article in the fill in the blank ಅಲ್ಲಿ ಅನ್ನೇ ಕರೆಕ್ಟ್ ಆರ್ಟಿಕಲ್ ಅನ್ನು ಫಿಲ್ ಮಾಡಿ. Yes. Then others. Okay. Yes, right. Yes, right. Another.
ದ ಈಸ್ ಎಸ್ ಹಾಂ ಎಸ್ ಗುಡ್ ಗುಡ್ ಚೆನ್ನಾಗಿ ಪ್ರಿಪೇರ್ ಆಗಿದೆಯಾ ಶಿಲ್ಪ ಗುಡ್ ಐ ಆಮ್ ವೆರಿ ಗ್ಲ್ಯಾಡ್ ಟು ಯು ಎಸ್ ಎಸ್ ರೈಟ್ ಎಸ್ ಏನು ಬರುತ್ತೆ ಅಂದರೆ ದ ಆನ್ಸರ್ ಈಸ್ ಏನು ಬರುತ್ತೆ ಅಂದರೆ ದ ಬರುತ್ತೆ ಓಕೆ ಆಲ್ರೆಡಿ ಗೊತ್ತು ನಿಮಗೆ ಯಾಕಂದರೆ ಇದು ಸೂಪರ್ಲೇಟಿವ್ ಡಿಗ್ರಿ ಇರೋದ್ರಿಂದ ಇಲ್ಲೇನು ಮಾಡ್ತದೆ ಅಂದ್ರೆ ದ ಬರ್ತದೆ ಓಕೆ ಹೂ ಈಸ್ ದ ಎಲ್ಲಿ ಇ ಎಸ್ ಟಿ ಅಂತ ಬಂದ ತಕ್ಷಣ ನೀವು ತಿಳ್ಕೊಂಬಿಡ್ಬೇಕು ಅದು ದ ಅಂತ ಹಾಕಬೇಕು ಅಂತ ಓಕೆ ದೆನ್ ನೆಕ್ಸ್ಟ್ ಕ್ವಶನ್ನು ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್ ಸಾರಿ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ದ ಅಂಡರ್ಲೈನ್ ವರ್ಡ್ ಅಂಡರ್ಲೈನ್ ಹೋಗೋದಲ್ಲ ಒಂದು ನಿಮಿಷ ಓಕೆ ಇಮಿಡಿಯೇಟ್ಲಿ ಅಂಡರ್ಲೈನ್ ವರ್ಡ್ ಏನು ಇಮಿಡಿಯೇಟ್ಲಿ ಅನ್ನೋದು ಅಂಡರ್ಲೈನ್ ವರ್ಡ್ ಸೊ ನೀವೇನು ಮಾಡಬೇಕು ಅದನ್ನು ಎಸ್ ರೈಟ್ ಹಾಂ ನೆಕ್ಸ್ಟ್ 8th ಕ್ವಶನ್ ನೋಡಮ್ಮ 8th ಕ್ವಶನ್ ಏನಿದೆ ದ ಬೈಕ್ ಸ್ಟಾರ್ಟೆಡ್ ಇಮಿಡಿಯೇಟ್ಲಿ ಅಂತ ಇದೆಯಲ್ಲ ಇದು ಇಮಿಡಿಯೇಟ್ಲಿ ಅನ್ನೋದು ಏನಂದರೆ ಅಂಡರ್ಲೈನ್ ವರ್ಡ್ ಸೊ ನೀವೇನು ಮಾಡಬೇಕು ಅದನ್ನು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಹೇಳಬೇಕು ಎಸ್ ದೆನ್ ಅದರ್ಸ್ ಟ್ರೈ ಮಾಡಿ ಮತ್ತೆ ಓಕೆ ರೈಟ್ ಯುವರ್ ಆನ್ಸರ್ ಈಸ್ ಎಸ್ ರೈಟ್ ಓಕೆ ಚೆಕ್ ಮಾಡೋಣ ಏನು ಆನ್ಸರ್ ಅಂತ adverb right your answer is right adverb okay then next fill in the blank with the suitable linker student went to the theater dash they didn't get tickets student went to the theater dash they didn't get tickets you have to add the linker ಈ ಫಿಲ್ ಇನ್ ದ ಬ್ಲ್ಯಾಂಕ್ ಇದೆಯಲ್ಲ ಇಲ್ಲಿ ಏನು ಮಾಡಬೇಕು ಲಿಂಕರನ್ನು ಆ್ಯಡ್ ಮಾಡಬೇಕು ಎಸ್ ದೆನ್ ಅದರ್ಸ್ ಎಸ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೋದ್ರಿಂದ ನಿಮಗೆ ಕಾನ್ಫಿಡೆಂಟ್ ಬರುತ್ತೆ ಓಕೆ ನೆಗ್ಲೆಕ್ಟ್ ಮಾಡಬಾರ್ದು ಕ್ವಶನ್ ಪೇಪರ್ ಅಲ್ವಾ ಅಂತ ಇಂಥ ಕ್ವಶನ್ ಪೇಪರು ದುಡ್ಡು ಕೊಟ್ಟರು ಸಿಗಂಗಿಲ್ಲ ಓಕೆ ಆ ಥರ ನಿಮಗೆ ಫ್ರೀಯಾಗಿ ಕೊಡ್ತೀವಿ ಅಂದ್ರೆ ಸೋರ್ಸಸನ್ನು ನೀವು ಯೂಸ್ ಮಾಡ್ಕೊಳ್ಳಲ್ಲ ಎಷ್ಟು ಓದ್ತಿರಲ್ಲ ಅಷ್ಟು ಕ್ವಶನ್ ಪೇಪರ್ ಬಿಡಿಸೋದು ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ಸ್ಟೂಡೆಂಟ್ಸ್ ವೆಂಟ್ ಟು ದ ಥಿಯೇಟರ್ ದೇ ಡಿಡಂಟ್ ಗೆಟ್ ಟಿಕೆಟ್ಸ್ ಏನು ಬರುತ್ತೆ ಸೂಟೇಬಲ್ ಲಿಂಕರು ಓಕೆ ಗುಡ್ ಗುಡ್ ನೋಡೋಣ ಚೆಕ್ ಮಾಡೋಣ ಏನು ಬರುತ್ತೆ ಆನ್ಸರ್ನು ಯುವರ್ ಆನ್ಸರ್ ಈಸ್ ರೈಟ್ ಆರ್ ರಾಂಗ್ ಎಸ್ ಯುವರ್ ಆನ್ಸರ್ ಈಸ್ ರೈಟ್ ಬಟ್ ಅವರು ಥಿಯೇಟ್ರ್ ಹೋಗ್ತಾರೆ ಬಟ್ ದೇ ಡಿಡಂಟ್ ಗೆಟ್ ದ ಟಿಕೆಟ್ಸ್ ಗುಡ್ ದೆನ್ ನೆಕ್ಸ್ಟು 10th fill in the blank with the appropriate preposition ಅನ್ನು ಹೇಳಬೇಕು ಚಿಲ್ಡ್ರನ್ ವೇರ್ ವೇಟಿಂಗ್ ಡ್ಯಾಶ್ ದ ಬಸ್ ಓಕೆ ದೆನ್ ಅದರ್ಸ್ preposition yes 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 good children were waiting dash the bus yes then others ಸರಿ ನಿಮ್ಮ ಆನ್ಸರನ್ನು ಚೆಕ್ ಮಾಡೋಣ ನೋಡೋಣ ಎಸ್ ಯುವರ್ ಆನ್ಸರ್ ಈಸ್ ರೈಟ್ ಓಕೆ ಗುಡ್ ಆಲ್ ಆರ್ ಗುಡ್ ಎಲ್ಲ ಪ್ರಿಪೇರ್ ಆಗ್ತಾ ಇದ್ದಾರೆ ವೆರಿ ಗುಡ್ ಫಾರ್ ಚಿಲ್ಡ್ರನ್ ವೇರ್ ವೇಟಿಂಗ್ ಫಾರ್ ದ ಬಸ್ ಏನು ಬರುತ್ತೆ ಅಲ್ಲಿ ಫಾರ್ ದ ಬಸ್ ನೆಕ್ಸ್ಟು 11th ಒನ್ ನೋಡಿ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್
given in the brackets. Sunil dash B plus wait for his friend in the bus stop yesterday. ಸೊ ಅಲ್ಲಿ ಏನು ಮಾಡಬೇಕಂದ್ರೆ ನೀವು ಟೆನ್ಸ್ ಫಾರ್ಮನ್ನು ಆ್ಯಡ್ ಮಾಡಬೇಕು. ಅಲ್ಲೊಂದು ಕ್ಲೂ ಕೊಟ್ಟಿದ್ದಾರೆ ಅವರು. ಓಕೆ, ನೋ ವಾಕಮ್ಮ, ವೇಟ್ ಅಮ್ಮ, ಅದು ವೇಟ್, ಬಿ ಪ್ಲಸ್ ವೇಟ್. ಬಿ ಪ್ಲಸ್ ವೇಟ್. ಫಸ್ಟ್ ಏನು ಮಾಡಿ, ಆ ಸೆಂಟೆನ್ಸು ಯಾವ ಟೆನ್ಸಸ್ ಅಲ್ಲಿದೆಯಲ್ಲ ನೋಡ್ಕೊಳ್ಳಿ. ಓಕೆ, ದೆನ್ ಅದರ್ಸ್. ಓಕೆ, ಎವ್ರಿ ಡೇ ಇದೇ ಟೈಮಲ್ಲಿ ಕ್ಲಾಸಸ್ ಇರೋದ್ರಿಂದ ಎಲ್ಲರೂ ಮಿಸ್ ಮಾಡ್ಕೋಬೇಡಿ. ಓಕೆ, ಫ್ರೀಯಾಗಿ ಮಾಡ್ತಾ ಇದ್ರೆ ಯುಟಿಲೈಸ್ ಮಾಡ್ಕೋಬೇಕು. ಎಕ್ಸಾಮ್ ಚೆನ್ನಾಗಿ ಸ್ಕೋರ್ ಮಾಡಬೇಕಂದ್ರೆ ಈ ಥರ ಕ್ವಶನ್ಸು, ಈ ಥರ ಕ್ಲಾಸಸ್ಗೆ ಅಟೆಂಡ್ ಆಗ್ತಾನೆ ಇರಬೇಕು. ಅಂದ್ರೆ ಚೆನ್ನಾಗಿ ಸ್ಕೋರ್ ತೆಗಿಲಿಕ್ಕೆ ಸಾಧ್ಯ. ಜಾಸ್ತಿ ಕ್ವಶನ್ ಪೇಪರ್ ಬಿಡಿಸ್ಬೇಕು. ಸುನೀಲ್ ಎಸ್ ಡ್ಯಾಶ್ ಫಾರ್ ಈಸ್ ಫ್ರೆಂಡ್ ಇನ್ ದ ಬಸ್ ಸ್ಟಾಪ್. ಓಕೆ, ನೋಡೋಣ ಆನ್ಸರ್ ಏನಿದೆ ನಿಮ್ದು ಆನ್ಸರ್. ಯುವರ್ ಆನ್ಸರ್ ಈಸ್ ರೈಟ್ ಆರ್ ರಾಂಗ್, ವಿಲ್ ಚೆಕ್. ಓಕೆ, ಏನು ಯುವರ್ ಆನ್ಸರ್ ಈಸ್ ವಾಸ್ ವೇಟಿಂಗ್. ಆನ್ಸರ್ ಏನು ವಾಸ್ ವೇಟಿಂಗ್. ಯಾಕಂದರೆ ಹಿಯರ್ ಇಸ್ ಎಸ್ಟರ್ಡೇ ಅಂತ ಹೇಳಿದ್ದಾರೆ. ಈ ಸೆಂಟೆನ್ಸು ಪಾಸ್ಟಲ್ಲಿ ನಡೆದಿದೆ. ಸೊ ಇದ್ರದ್ದು ಹೆಲ್ಪಿಂಗ್ ವರ್ಬ್ ಏನಾಗುತ್ತೆ, ವಾಸ್. ಇಲ್ಲಿ ಸುನಿಲ್ ಇರೋದ್ರಿಂದ ವಾಸ್ ಬರುತ್ತೆ, ಸಿಂಗುಲರ್ ಅಲ್ವಾ, ವಾಸ್ ಬರುತ್ತೆ. ಸೊ ಇದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಓಕೆ, ವಾಸ್ ವೇಟಿಂಗ್ ಫಾರ್ ಹಿಸ್ ಫ್ರೆಂಡ್. ಓಕೆ, ದೆನ್ ನೆಕ್ಸ್ಟ್ 12th ಕ್ವಶನ್. ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್. He saw the dash in the bracket ಏನಿದೆ, ಡೆವಲಪ್ ಆಫ್ ದ ಸಿಟಿ. ನೀವೇನು ಮಾಡಬೇಕಂದ್ರೆ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್, ಈ ಬ್ರಾಕೆಟಲ್ಲಿರೋ ವರ್ಡನ್ನು ಕರೆಕ್ಟ್ ಫಾರ್ಮಲ್ಲಿ ಮಾಡಬೇಕು. ಎಸ್, ದೆನ್ ಅದರ್ಸ್. 12th ಕ್ವಶನ್. ಓಕೆ, ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್. Yes, then others. ಓಕೆ, ಆನ್ಸರ್ ಈಸ್, ನೋಡೋಣ, ಚೆಕ್ ಮಾಡೋಣ ರೈಟಾ ರಾಂಗ್. ಡೆವಲಪ್ ಇರೋದನ್ನು ನೀವೇನು ಮಾಡ್ಕೋಬೇಕಂದ್ರೆ MENT, ಡೆವಲಪ್ಮೆಂಟ್. ಓಕೆ, ಡೆವಲಪ್ಮೆಂಟನ್ನು ಆ್ಯಡ್ ಮಾಡಬೇಕು. ಎಸ್. ಹಾಂ, 13 ಕ್ವಶನ್ ಒಂದು. 13 ಕ್ವಶನ್ ಏನು, ಯೂಸ್ ದ ವರ್ಡ್ ಪೇ ಆಸ್ ಅ ವರ್ಬ್ ಇನ್ ಯುವರ್ ಓನ್ ಸೆಂಟೆನ್ಸ್. ಎಸ್. ಓಕೆ, ಎಸ್. ನೋಡಿ ಏನು ಬರುತ್ತೆ. ಎಸ್, ಪೇ ಅನ್ನೋದನ್ನು ನೀವು ಆಸ್ ಅ ವರ್ಬ್ ಆಗಿ ಯೂಸ್ ಮಾಡಬೇಕು ಇನ್ ಯುವರ್ ಸೆಂಟೆನ್ಸಲ್ಲಿ. ಯೂಸ್ ದ ವರ್ಡ್ ಪೇ ಆಸ್ ಅ ವರ್ಬ್ ಇನ್ ಯುವರ್ ಓನ್ ಸೆಂಟೆನ್ಸ್. ಓಕೆ, ಚೆಕ್ ಮಾಡೋಣ. ಓಕೆ, ಸಿಂಪಲ್ ಸೆಂಟೆನ್ಸ್ ಮಾಡಿ ಎಕ್ಸಾಮಲ್ಲೂ ಬಿಟ್ಟು ಬರಬೇಡಿ ಯಾವುದನ್ನು. ಓಕೆ, ಯು ಹ್ಯಾವ್ ಟು ಮೇಕ್ ಅ ಸಿಂಪಲ್ ಸೆಂಟೆನ್ಸ್. ಏನಿದೆ ನೋಡಿ, ಶಿ ಪೇಸ್ ದ ಬಿಲ್. ಶಿ ಪೇಸ್ ದ ಬಿಲ್. ಇದು ಪ್ರೆಸೆಂಟ್ ಟೆನ್ಸ್ ಆಗಿರೋದ್ರಿಂದ ನಾವು ಇಲ್ಲಿ ಎಸ್ ಅನ್ನು ಆ್ಯಡ್ ಮಾಡಬೇಕು. ಯಾಕಂದರೆ ಇದು ಹಿ ಶಿ ಇಟ್ಟಿದ್ದಲ್ಲೇ ಯಾವಾಗಲೂ ಎಸ್ ಬರುತ್ತಲ್ವಾ. ಸೊ ಪೇ ಇದ್ದಿದ್ದು ಪೇಸ್ ಆಗುತ್ತೆ. ಶಿ ಪೇಸ್ ದ ಬಿಲ್. ಓಕೆ, ಈ ಥರ ಈಸಿಯಾಗಿ ಒಂದು ಸಿಂಪಲ್ ಸೆಂಟೆನ್ಸ್ ಮಾಡಿ ನೋಡಿದ್ರೆ 1 ಮಾರ್ಕ್ ಬಂದ್ಬಿಡುತ್ತೆ. ದೆನ್ನು ನೆಕ್ಸ್ಟ್ 14th ಕ್ವಶನ್. ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಕಂಪ್ಯಾರಿಟಿವ್ ಡಿಗ್ರಿ. ಡಿಗ್ರೀಸು ಪ್ಯಾಸಿವ್ ವೈಸು ಕಂಪಲ್ಸರಿ 1 ಮಾರ್ಕಿಗೆ ಇರುತ್ತೆ. ಸೊ ಮಾಡಿ, 14th ಟ್ರೈ ಮಾಡಿ. ಏನು 14th, ಡ್ಯಾನ್ ಆನ್ಸ್ಲೆಮೋ ವಾಸ್ ದ ಮೋಸ್ಟ್ ಜೀನರಸ್ ಪರ್ಸನ್ ಇನ್ ದ ವಿಲೇಜ್. ಕಂಪ್ಯಾರಿಟಿವ್ ಡಿಗ್ರಿ.
ಓಕೆ. ಎಸ್ ಮಾ, ಏನ್ಮಾ ಡೌಟು? ಓಕೆ, ಸೂಪರ್ಲೇಟಿವ್ ಇದು ಕಂಪೇರೇಟಿವ್ ಡಿಗ್ರಿಗೆ ಕನ್ವರ್ಟ್ ಮಾಡಿ. ಓಕೆ, ನೋಡೋಣ ಇವರ ಆನ್ಸರ್ ಈಸ್ ವಾಟ್ ಈಸ್ ದಿಸ್ ಅಂತ. ಓಕೆ, ಸಿ ಏನೋ ನಿಮ್ಗೆ ಡಿಫಿಕಲ್ಟ್ ಆದರೂ ಆಮೇಲೆ ಏನು ಮಾಡಿ, ಈ ಕ್ವಶನ್ ವಿಡಿಯೋನ ಒಂದೆರಡು ಸಲ ರಿಕಾಲ್ ಮಾಡ್ಕೊಳ್ಳಿ. ಯಾವುದು ಡಿಫಿಕಲ್ಟ್ ಅನಿಸುತ್ತೆ ನೋಟ್ ಮಾಡ್ಕೊಳ್ಳಿ, ಅವಾಗ ಏನಾಗಲ್ಲ. ಸಿ ಕಂಪೇರೇಟಿವ್ ಡಿಗ್ರೀಸ್ಗೆ ಕನ್ವರ್ಟ್ ಮಾಡಿದಾಗ ಏನು ಬರುತ್ತೆ ಅಂದರೆ, ಡ್ಯಾನ್ ಆನ್ಸ್ಲಮೋ ವಾಸ್ ಮೋರ್ ಜೀನರಸ್ ದೆನ್ ಎನಿ ಅದರ್ ಪರ್ಸನ್ ಇನ್ ದ ವಿಲೇಜ್. ಸೊ ಕಂಪೇರೇಟಿವ್ ಡಿಗ್ರಿಯಲ್ಲಿ ಏನು ಬರುತ್ತೆ ಅಂದರೆ ಮೋರ್. ಇಲ್ಲಿ ಮೋಸ್ಟ್ ಇದೆಯಲ್ಲ, ಇದನ್ನು ಮೋಸ್ಟನ್ನು ತೆಗೆದು ಅಲ್ಲಿ ಮೋರ್ ಹಾಕಬೇಕು. ಓಕೆ, ಎಸ್, ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಮ್ಮ. ಈ ಥರ ಕ್ವಶನ್ಸ್ ಬಿಡಿಸೋದ್ರಿಂದ ಏನಾಗುತ್ತೆ ನಿಮಗೆ? ಕಾನ್ಫಿಡೆಂಟ್ ಬರುತ್ತೆ. ಇವೇ ಕ್ವಶನ್ಸೇ ರಿಪೀಟ್ ಆಗ್ತವು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇವೇ ಕ್ವಶನ್ ಅಂದರೆ ಏನು, ವರ್ಡ್ ಚೇಂಜಸ್ ಆಗುತ್ತೆ. ಇಲ್ಲ ಡ್ಯಾನ್ ಆನ್ಸ್ಲೋಮಾ ಇದೆಯಲ್ಲ, ಇಲ್ಲಿ ಬರೀ ಬದಲಿ ರಾಮ ಇರುತ್ತೆ. ರಾಮ ವಾಸ್ ದ ಮೋಸ್ಟ್ ಜೀನರಸ್ ಪರ್ಸನ್ ಇನ್ ದ ವಿಲೇಜ್ ಅಂತ ಇರುತ್ತೆ. ಇವು ಒಂದೊಂದು ಮಾರ್ಕ್ಸಿಗೆ ಕಂಪಲ್ಸರಿ ಇರುತ್ತೆ. ಪ್ಯಾಸಿವು, ಕಂಪ್ಯಾರಿಟಿವ್ ಡಿಗ್ರೀಸು, ವರ್ಬ್ ಆಗಿ ಯೂಸ್ ಮಾಡ್ಕೊಳ್ಳೋದು, ಈ ಥರ ನೌನ್ ಫಾರ್ಮ್ ಬರೆಯೋದು, ಇವೆಲ್ಲ ವೆರಿ ಇಂಪಾರ್ಟೆಂಟು. ಡ್ಯಾನ್ ಆನ್ಸ್ಲಮೋ, ಇಲ್ಲಿ ಮೋಸ್ಟನ್ನು ತೆಗೆದು ಮೋರ್ ಹಾಕಬೇಕು. ಓಕೆ, ದೆನ್ ಎನಿ ಅದರ್ ಇದೊಂದನ್ನು ಆ್ಯಡ್ ಮಾಡಬೇಕು. ಸಿ ದೆನ್ ನೆಕ್ಸ್ಟು ಫಿಫ್ತ್ ಒನ್ ನೋಡ್ಕೊಳ್ಳಿ. ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸ್. ಓಕೆ, ಐ ಸೋಲ್ಡ್ ದ ಟ್ರೀಸ್, ಇದನ್ನ ಪ್ಯಾಸಿವ್ ವಾಯ್ಸಲ್ಲಿ ಕನ್ವರ್ಟ್ ಮಾಡಿ. ಓಕೆ, I sold the trees. Yes, yes, right. Then any others? Okay, ಏನು ಬರುತ್ತೆ? ಸಿ ಏನೋ ಪದೇ ಪದೇ ವರ್ಕ್ ಮಾಡ್ತಾನೆ ಇರಬೇಕು ಇದ್ರ ಮೇಲೆ, ಅಂದಾಗ ಪರ್ಫೆಕ್ಟ್ ಆಗುತ್ತೆ. ಏನು ಬರುತ್ತೆ ನೋಡಿ, ದ ಟ್ರೀಸ್ ವೇರ್ ಸೋಲ್ಡ್ ಬೈ ಮೀ. ಏನು, ದ ಟ್ರೀಸ್ ವೇರ್ ಸೋಲ್ಡ್ ಬೈ ಮೀ. ದಿಸ್ ಈಸ್ ಅ ಪ್ಯಾಸಿವ್ ವಾಯ್ಸ್. ದೆನ್ನು ಅಗೇನು ರಿಪೋರ್ಟೆಡ್ ಸ್ಪೀಚ್ ಇದೆ. ಓಕೆ, ಇದನ್ನು ಬೇಕಾದರೆ ಆಮೇಲೆ ನೋಡ್ಕೊಳ್ಳಿ. ಈ ಪಿಕ್ಚರ್ ರೈಟಿಂಗ್ ಒಂದು ನೋಡ್ಕೊಳ್ಳಿ. ನನಗೆ ಸಿಂಪಲ್ ಸೆಂಟೆನ್ಸನ್ನು ಚಾರ್ಟ್ ಮಾಡಿ. ಯಾಕಂದರೆ ಪಿಕ್ಚರ್ ರೈಟಿಂಗು 3 ಮಾರ್ಕ್ಸ್ಗೆ ಇರೋದ್ರಿಂದ ಇದನ್ನು ಯಾರೂ ಬಿಟ್ಟು ಬರಬಾರ್ದು, ಟಚ್ ಮಾಡಲೇಬೇಕು. ಓಕೆ, ಸಿ ಈ ಪಿಕ್ಚರಲ್ಲಿ ಏನೇನು ಗೊತ್ತು ಅನ್ನೋದನ್ನು ನೀವು ಸಿಂಪಲ್ ಸೆಂಟೆನ್ಸನ್ನು ಮಾಡಿ ಚಾರ್ಟ್ ಮಾಡಿ. ಏನೇನು ಕಾಣ್ತಾ ಇದೆ ಪಿಕ್ಚರಲ್ಲಿ ನೋಡಿ. Okay, this picture about the beautiful village. Right. Then others. Okay, ಗುಡ್. ಯಾಕಂದರೆ ಪಿಕ್ಚರ್ ರೈಟಿಂಗು 3 ಮಾರ್ಕ್ಸಿಗೆ ಇರೋದ್ರಿಂದ ಯಾರೂ ಬಿಟ್ಟು ಬರಬೇಡಿ. ಅಟ್ಲೀಸ್ಟ್ ಒಂದು 2 or 3 ವರ್ಡ್ಸನ್ನು ಬರೀರಿ. ಅದಕ್ಕೆ ನಾನು ನಿಮಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಕ್ಲಾಸನ್ನು ತಗೋತಾ ಇದ್ದೇನೆ. ಓಕೆ, ಎಸ್ ರೈಟ್. ಸಿ ಇಲ್ಲಿದೆ ನೋಡಿ. ಬೇಕಿದ್ರೆ ಇದರ ಆನ್ಸರು ಕೆಳಗಡೆ ಕೊಟ್ಟಿದ್ದೀನಿ ನೋಡಿ, ಇಲ್ಲೇ ಇರುತ್ತೆ. ಓಕೆ, ದ ಪಿಕ್ಚರ್ ಈಸ್ ಅ ವರ್ತ್ 1000 ವರ್ಡ್ಸ್. ದಿಸ್ ಪಿಕ್ಚರ್ ಆಫ್ ಅ ವಿಲೇಜ್. ಎಸ್, ಓಕೆ, ದಿಸ್ ಈಸ್ ಅ ಬ್ಯೂಟಿಫುಲ್ ಪಿಕ್ಚರ್. ಓಕೆ, ಐ ಲೈಕ್ ದಿಸ್ ಪಿಕ್ಚರ್. ಈ ಥರ ಸಿಂಪಲ್ ವರ್ಡ್ಸನ್ನು ನೀವು ಆ್ಯಡ್ ಮಾಡಿ ಪ್ಯಾಸೇಜ್ ಥರ ಬರೆದ್ಬಿಟ್ರೆ ಈಸಿಯಾಗಿ ನಿಮಗೆ 3 ಮಾರ್ಕ್ಸ್ ಬರುತ್ತೆ. ಓಕೆ, ದೆನ್ ಮತ್ತು ಈ ಪಿಕ್ಚರಲ್ಲಿ 3 ಇಲ್ಲಿ ದೇರ್ ಆರ್ ಸೋ ಮೆನಿ ಪೀಪಲ್ ಇನ್ ದ ಪಿಕ್ಚರ್, ಈ ಥರ ಬರಿಬೇಕು. ಹಿಯರ್ ದೇರ್ ಆರ್ ಸೋ ಮೆನಿ ಪೀಪಲ್ಸ್ ಆರ್ ದೇರ್ ಇನ್ ದಿಸ್ ಪಿಕ್ಚರ್ ಅಲ್ವಾ. ದೆನ್ ನೆಕ್ಸ್ಟು
there is a temple. Okay, see, ಇಲ್ಲೊಂದು ಟೆಂಪಲ್ ಇದೆ ನೋಡಿ. there is a temple. Again, boys are playing. Boys are playing with the ball. Three women are carrying the water. Yeah. Then one old man sitting under the tree. ಈ ಥರ ಇಲ್ಲೆಲ್ಲ ಕೊಟ್ಟಿದ್ದೀನಿ ನೋಡಿ. ಸಿಂಪಲ್ ಸೆಂಟೆನ್ಸು ಮಾಡಿ ಒಂದು 5-6 ಬರೆದ್ಬಿಟ್ರೆ ನಿಮಗೆ ಈಸಿಯಾಗಿ 3 ಮಾರ್ಕ್ಸ್ ಬರುತ್ತೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಇದು. ಓಕೆ, ಯಾರು ಮಿಸ್ ಮಾಡಬೇಡಿ. ಪಿಕ್ಚರ್ ರೈಟಿಂಗ್ನ ಕಂಪಲ್ಸರಿ ಟಚ್ ಮಾಡಿ ಬನ್ನಿ. ಓಕೆ, ಇದು B.R. ಅಂಬೇಡ್ಕರ್ದವ್ರದ್ದು. ಹೇಳಿ, ಸೆಕೆಂಡ್ ಆನ್ಸರ್ ಹೇಳಿ. ನೇಮ್ ದ ನ್ಯೂಸ್ ಪೇಪರ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್ ಸ್ಟಾರ್ಟೆಡ್ ಬೈ ಡಾಕ್ಟರ್ B.R. ಅಂಬೇಡ್ಕರ್. ಯಾವುದಾದ್ರೂ ಒಂದಾದರೂ ಹೇಳಿ. ಇದು 2 ಮಾರ್ಕ್ಸಿಗೆ ಕಂಪಲ್ಸರಿ ಬರುತ್ತೆ. B.R. ಅಂಬೇಡ್ಕರ್ ಅವ್ರದ್ದು ಇಂಪಾರ್ಟೆಂಟ್ ಇದೆ ಕ್ವಶನ್. ಅದು ಕ್ವಶನ್ ನಂಬರ್ 2. ಮೂಕನಾಯಕ, ವೆರಿ ಗುಡ್. ದೆನ್ ಅದರ್ಸ್. ಎಸ್, ವೆರಿ ಗುಡ್. ಯಾಕಂದರೆ ಇದು ಕಂಪಲ್ಸರಿ 2 ಮಾರ್ಕ್ಸಿಗೆ ಬರುತ್ತೆ. ಅದಕ್ಕೆ ನಾನು ಇದೊಂದು ಸ್ವಲ್ಪ 2 ಮಾರ್ಕ್ ಕ್ವಶನ್ಸನ್ನು ಆ್ಯಡ್ ಮಾಡಿದ್ದೀನಿ. ಎಸ್, ಮೂಕನಾಯಕ, ರೈಟ್. ದೆನ್ ಅದರ್ಸ್. ಓಕೆ, ಸಿ ಆನ್ಸರ್ ಏನು ಬರುತ್ತೆ ನೋಡಿ. ಮಾಡಿದ್ದೀನಿ. ಗೊತ್ತಿಲ್ಲದವರು ಹೀಗಾದರೂ ಒಂದು ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ಆಫ್ಟರ್ ಎಂಡ್ ಆಫ್ ದ ವಿಡಿಯೋ ಇದನ್ನು ನೋಟ್ ಮಾಡ್ಕೊಳ್ಳಿ. ಏನವ್ರದ್ದು ಅಂದರೆ ನ್ಯೂಸ್ ಪೇಪರ್ ಅವ್ರದ್ದು ಏನಂದ್ರೆ ಮೂಕನಾಯಕ. ಓಕೆ, ಅವ್ರದ್ದು ನ್ಯೂಸ್ ಪೇಪರು. ದೆನ್ ನೆಕ್ಸ್ಟ್ ಇನ್ಸ್ಟಿಟ್ಯೂಷನ್ಸ್ ಏನು ಬರುತ್ತೆ ನೋಡಿ. ಬಹಿಷ್ಕೃತ ಹಿತಕರಣಿ ಸಭಾ. ಓಕೆ, ಪೀಪಲ್ಸ್ ಎಜುಕೇಷನ್ ಸೊಸೈಟಿ. ದಿಸ್ ಇಸ್ ದ 2 ಇನ್ಸ್ಟಿಟ್ಯೂಷನ್ಸ್. ನೀವು ಬರೆದ್ಬಿಟ್ರೆ ಇದು 3 ಮಾರ್ಕ್ ಕ್ವಶನ್. ಇದು ಇಂಪಾರ್ಟೆಂಟ್ ಅನ್ನಿಸ್ತು, ಅದಕ್ಕೋಸ್ಕರ ನಿಮಗೆ ಶೋ ಮಾಡಿದ್ದೀನಿ. ಯಾರಿಗಿನ್ನೂ ಗೊತ್ತಿಲ್ಲ ಇದನ್ನು ನೋಟ್ ಮಾಡ್ಕೊಳ್ಳಿ. ಓಕೆ, ದೆನ್ ನೆಕ್ಸ್ಟು ಎಕ್ಸ್ಟ್ರಾಕ್ಟ್. ಇದು ಬೇಕಾದರೆ ಕ್ವಶನ್ ಟಚ್ ಮಾಡೋಣ. ಫಸ್ಟ್, ವೈ ಡಿಡ್ ದ ಓಲ್ಡ್ ಮ್ಯಾನ್ ರೆಫ್ಯೂಸ್ ಟು ಟೇಕ್ ಎಕ್ಸ್ಟ್ರಾ ಮನಿ? ಓಕೆ ನೋಡಿ, ವೈ ಡಿಡ್ ದ ಓಲ್ಡ್ ಮ್ಯಾನ್ ರೆಫ್ಯೂಸ್ ಟು ಟೇಕ್ ಎಕ್ಸ್ಟ್ರಾ ಮನಿ? ಸೊ ಹಿಯರ್ ಆಲ್ಸೋ ಸಮ್ ಆನ್ಸರ್ ತುಂಬ ಲೆಂತ್ ಇದೆ, ಬಟ್ ಯಾಕೋ ಇದು ಇಂಪಾರ್ಟೆಂಟ್ ಅನ್ನಿಸ್ತು, ಅದಕ್ಕೋಸ್ಕರ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ನೀವು ಯಾರಿಗೆಲ್ಲ ಗೊತ್ತಿಲ್ಲ ನೋಡ್ಕೊಳ್ಳಿ ಆನ್ಸರ್ನ. ಓಕೆ, ದೆನ್ ನೆಕ್ಸ್ಟು ಇದು ಎಕ್ಸ್ಟ್ರಾಕ್ಟ್ ಒಂದು. ಇದೊಂದು ಲಾಸ್ಟ್ ಕ್ವಶನ್. ಇದಕ್ಕೊಂದು ಎಕ್ಸ್ಟ್ರಾಕ್ಟಿಗೆ ಒಂದು ಆನ್ಸರ್ ಮಾಡಿಬಿಡಿ. ಇದು ಇಂಪಾರ್ಟೆಂಟ್ ಆ್ಯಕ್ಚುಲಿ. ಶಾಲ್ ಐ ಸಿಂಗ್ ಆಫ್ ಯುವರ್ ರಾಕ್ ಕಟ್ ಟೆಂಪಲ್ ಎಪಿಕ್ಸ್ ಇನ್ ಸ್ಟೋನ್? ಹೂ ಈಸ್ ಐ ರೆಫರ್? ಐ ಹಿಯರ್, ಸಾರಿ, ಐ ರೆಫರ್ ಆರ್ ಐ ಹಿಯರ್? ಇಲ್ಲಿ ಐ ಅನ್ನೋದಿದೆಯಲ್ಲ, ಇದು ಯಾರನ್ನ ರೆಫರ್ ಮಾಡುತ್ತೆ? ಎಸ್, ದೆನ್ ಅದರ್ಸ್. ಎಸ್, ಎಸ್. ಓಕೆ, ನೋಡೋಣ ಆನ್ಸರ್. ಯುವರ್ ಆನ್ಸರ್ ಈಸ್ ರೈಟ್ ಆರ್ ರಾಂಗ್ ನೋಡೋಣ. ಓಕೆ, ಐ ರೆಫರ್ಸ್ ಟು, ನೋಡಿ ಏನಿದೆ ಆನ್ಸರ್. ಇದು ವೆರಿ ವೆರಿ ಇಂಪಾರ್ಟೆಂಟು, ಅದಕ್ಕೆ ಹೇಳ್ತಾ ಇದ್ದೀನಿ. ಏನು, ಐ ರೆಫರ್ಸ್ ಟು ದ ಪೋಯೆಟ್ V.K. ಗೋಕಾಕ್. ನೋಡಿ, ಬ್ಲೂ ಪ್ರಿಂಟಲ್ಲಿ ಇಲ್ಲ, ಬಟ್ ಇದು ಇಂಪಾರ್ಟೆಂಟ್ ಆಯ್ತಮ್ಮ. ನಾನು ನೋಡಿದ್ದೀನಿ 2-3 ಸಲ ಕ್ವಶನ್ ರಿಪೀಟ್ ಆಗಿದೆ ಇದು, ಅದಕ್ಕೆ V.K. ಗೋಕಾಕ್ ಅವ್ರದ್ದು ಇಂಪಾರ್ಟೆಂಟ್ ಇರೋದ್ರಿಂದ ನಾನು ತಂದಿದ್ದೀನಿ. ಹೂ ಈಸ್ ಐ ರೆಫರ್ ಅಂದರೆ V.K. ಗೋಕಾಕ್ ಅವರು. ಮದರ್ಲ್ಯಾಂಡ್ ಅಲ್ಲ, V.K. ಗೋಕಾಕ್. ಓಕೆ, ಟ್ರೀನು ಅಲ್ಲ, ನೋಡ್ಕೊಳ್ಳಿ ಒಂದು ಸ್ವಲ್ಪ. ದೆನ್ ನೆಕ್ಸ್ಟ್ ಕ್ವಶನು, ಹೂ ಈಸ್ ದ ಸ್ಪೀಕರ್ ಆಸ್ಕಿಂಗ್ ದಿಸ್ ಕ್ವಶನ್ ಟು? ಯಾರಿಗೆ ಕೇಳ್ತಾರೆ ಈ ಕ್ವಶನ್ನ? ಓಕೆ, ಎಸ್, ಹೂ ಈಸ್ ದ ಸ್ಪೀಕರ್ ಆಸ್ಕಿಂಗ್ ದಿಸ್ ಕ್ವಶನ್ ಟು? ಬೇಗ ಆನ್ಸರ್ ಮಾಡಿ. ದಿಸ್ ದ ಲಾಸ್ಟ್ ಕ್ವಶನ್ನು. ಓಕೆ, ಸಿ ಚೆಕ್ ಮಾಡ್ಕೊಂಡ್ಬಿಡೋಣ. ಓಕೆ, ಏನಾರು ಏನಂತಿದ್ರ?
ಎಸ್, ಇದರ ಆನ್ಸರ್ ಈಸ್ ರೈಟ್. ಯಾರಿಗೆ? ದ ಸ್ಪೀಕರ್ ಈಸ್ ಆಸ್ಕಿಂಗ್ ದಿಸ್ ಕ್ವಶನ್ ಟು ಮದರ್ ಇಂಡಿಯಾ. ಯಾರಿಗೆ? ಮದರ್ ಇಂಡಿಯಾಗೆ ಕೇಳ್ತಾರೆ. ಓಕೆ, ದೆನ್ ಲಾಸ್ಟ್ ಒನ್ನು, ವೈ ಡಸ್ ದ ಸ್ಪೀಕರ್ ಕಾಲ್ ದ ಟೆಂಪಲ್ಸ್ ಎಪಿಕ್ ಇನ್ ಸ್ಟೋನ್? ಯಾಕೆ ಕರೀತಾನೆ ಅವನು ಅಂತ ಹೇಳಬೇಕು. ದಿಸ್ ಲಾಸ್ಟ್ ಕ್ವಶನು. ಓಕೆ, ಇದು ಎಕ್ಸ್ಟ್ರಾಕ್ಟು ಇಂಪಾರ್ಟೆಂಟ್ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ, ಗೊತ್ತಿಲ್ಲ ಅಂದರೆ ನೋಟ್ ಮಾಡ್ಕೊಳ್ಳಿ. ಓಕೆ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಯಾಕಂದರೆ ಕ್ವಿಕ್ಕಾಗಿ ಇವತ್ತು ನಾಳೆ ಒಂದೆರಡು ದಿನ ಅಷ್ಟೇ ಈ ಸಬ್ಜೆಕ್ಟ್ ಓದ್ಕೊಳ್ಳೋದು, ಆಮೇಲೆ ಮತ್ತೆ ಆಗಲ್ವಲ್ಲ. ಅದಕ್ಕೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಮತ್ತು ನಾಳೆ ಸೇಮ್ ಟೈಮ್ಗಿದೆ. ಲಾಸ್ಟ್ ಕ್ವಶನ್ ಏನು ಬರುತ್ತೆ ಅಂದರೆ ನೋಡ್ಕೊಂಬಿಡಿ ಆನ್ಸರ್ನ. ಓಕೆ, ಸಾರಿ, 1 ಮಿನಿಟ್. ಯಾರಿಗೆ ಕೇಳ್ತಾನೆ ಅವನು ಆನ್ಸರ್ ಅಂದರೆ ನೋಡಿ, ಯಾರನ್ನಂದರೆ, ಬಿಕಾಸ್ ದ ಟೆಂಪಲ್ಸ್ ಆರ್ ಗ್ರ್ಯಾಂಡ್ ಆ್ಯಂಡ್ ಬ್ಯೂಟಿಫುಲಿ ಕರ್ವ್ಡ್, ಟೆಲ್ಲಿಂಗ್ ಸ್ಟೋರೀಸ್ ಆಫ್ ಹಿಸ್ಟ್ರಿ ಆ್ಯಂಡ್ ಕಲ್ಚರ್ ಜಸ್ಟ್ ಲೈಕ್ ಎಪಿಕ್ಸ್ ಬಟ್ ಇನ್ ಸ್ಟೋನ್ ಫಾರ್ಮ್. ಓಕೆ, ಅದಕ್ಕೋಸ್ಕರ ಅವನು ಏನಂತಾನಂದರೆ ಎಪಿಕ್ಸ್ ಇನ್ ಸ್ಟೋನ್ ಅಂತ ಹೇಳ್ತಾನೆ. ಸೊ ದಿಸ್ ಇಸ್ ಅ ಕ್ವಶನ್ ಪೇಪರು. ಸೊ ಯಾರಿಗೆಲ್ಲ ಇಂಪಾರ್ಟೆಂಟ್ ಅನಿಸುತ್ತೆ ನೋಟ್ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಸೊ ಸೇಮ್ ಟೈಮು ಟುಮಾರೋ ಏನಾದರೂ ಕ್ಲಾಸ್ ಇದ್ದರೆ ನಾನು ಮೆಸೇಜ್ ಹಾಕ್ತೀನಿ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಓಕೆ, ಸಬ್ಸ್ಕ್ರೈಬ್ ಕೊಡಿ. ಓಕೆ, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಥ್ಯಾಂಕ್ ಯು. ನೋಟ್ ಮಾಡ್ಕೊಳ್ಳಿ ಇದನ್ನು. ಆಫ್ಟರ್ ಎಂಡ್ ಆಫ್ ದ ಕ್ಲಾಸು ಎಲ್ಲರೂ ನೋಟ್ ಮಾಡ್ಕೊಳ್ಳಿ ಇಂಪಾರ್ಟೆಂಟ್ ಅನಿಸಿದ್ದನ್ನು. ಓಕೆ, ಥ್ಯಾಂಕ್ ಯು. ಸೇಮ್ ಟೈಮ್ ಟುಮಾರೋ. ಓಕೆ, ಎಲ್ಲರೂ ಸೇಮ್ ಟೈಮ್ಗೆ ಜಾಯ್ನ್ ಆಗಿ. ವಿಡಿಯೋಗೆ ಇಷ್ಟ ಆದರೆ ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್.